ನಾನು ಬರ್ತಾ ಇದ್ದೀನಿ, ನೀವು ಬನ್ನಿ, ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸಿಕೊಳ್ಳೋಣ. ಧನ್ಯವಾದಗಳು. ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ನಮ್ಮ ಹೂವಿನಡಗಲಿಯ ಶಾಸಕರಾದ ಶ್ರೀ ಕೃಷ್ಣ ನಾಯಕ್ ಅವರಿಗೆ ಅಡ್ವಾನ್ಸ್ ಆಗಿ ನಾನು ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೀನಿ. ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ನಾನೊಂದು ಹೊಸ ಅಪ್ಡೇಟ್ ತಂದೀನಿ. ಯಾರ ಬಗ್ಗೆ ಅಂದ್ರೆ ನಮ್ಮ ಗಿಲ್ಲಿ ನಟ ಅವರ ಬಗ್ಗೆ. ಮತ್ತೆ ತಡ ಹೇಳ್ಬಿಡ್ತೀನಿ, ಬನ್ನಿ ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ. ಏನ್ ಕೇಳೋಣ ಇರಿ, ನಿಮಿಷ ಹೇಳ್ತೀನಿ. ಏನಪ್ಪಾ ಅಂದ್ರೆ, ಈ ಒಂದು ಏನು ಗಿಲ್ಲಿ ನಟ ಅವರ ಅಪ್ಡೇಟ್ ಹೇಳೋದಕ್ಕಿಂತ ಮೊದಲು ನೀವೆಲ್ಲರೂ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಈಗ ಹೇಳ್ತೀನಿ. ಕೇಳ್ರಪ್ಪೋ ಕೇಳ್ರಿ, ಕೇಳ್ರಪ್ಪೋ ಕೇಳ್ರಿ. ನಮ್ಮ ಗಿಲ್ಲಿ ನಟ ಅವರು ನಮ್ಮ ವಿಜಯನಗರ ಜಿಲ್ಲೆಯ ಹೂವಿನ ಹಡಗಲಿಗೆ ಬರ್ತಿದಾರಪ್ಪೋ, ಹೂವಿನ ಹಡಗಲಿ ಬರ್ತಿದ್ದಾರೆ. ಯಾವಾಗ ಬರ್ತಿದಾರೆ ಅಂತ ಕೇಳ್ತಿದ್ರಾ ಸ್ನೇಹಿತರೆ? ನಮ್ಮ ಗಿಲ್ಲಿ ನಟ ಅವರು ಜೂನ್ 2ನೇ ತಾರೀಕು ನಮ್ಮ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿಗೆ ಬರ್ತಿದ್ದಾರೆ. ಯಾಕೆ ಬರ್ತಿದಾರೆ ಅಂತ ಕೇಳ್ತಾ ಇದ್ದಾರಾ? ಗಿಲ್ಲಿ ನಟ ಅವರು 2ನೇ ತಾರೀಕು ಯಾಕೆ ಬರ್ತಾ ಇದಾರೆ ಅಂದ್ರೆ, ನಮ್ಮ ಹೂವಿನ ಹಡಗಲಿಯ ಶಾಸಕರಾದ ಶ್ರೀ ಕೃಷ್ಣ ನಾಯಕ್ ಅವರ ಹುಟ್ಟು ಹಬ್ಬದ ಸಂಭ್ರಮಾಚರಣೆಗೆ ಬರ್ತಿದ್ದಾರೆ. ಅಂದ್ಮೇಲೆ ಕೇಳ್ಬೇಕೆ, ನಮ್ಮ ವಿಜಯನಗರ ಜಿಲ್ಲೆಯ ಎಲ್ಲಾ ಜನತೆ ಹೂವಿನ ಹಡಗಲಿಯಲ್ಲಿ ಹಾಜರಾಗಿರ್ತಾರೆ. ಹಾಜರಾಗಿರ್ತಾರೆ ಅಂದ್ರೆ ಎಲ್ಲಿ ಬರ್ಬೇಕು ಅಂತ ಕೇಳ್ತೀರಾ? ಹೂವಿನ ಹಡಗಲಿಯ ಸರ್ಕಾರಿ ಕ್ರೀಡಾಂಗಣಕ್ಕೆ. ಹಾಗಾದ್ರೆ ಜೂನ್ 2ನೇ ತಾರೀಕು ನಮ್ಮ ವಿಜಯನಗರ ಜಿಲ್ಲೆಯಲ್ಲಿರುವ ಗಿಲ್ಲಿ ನಟರ ಫ್ಯಾನ್ಸ್ಗಳೆಲ್ಲ ಎಲ್ಲಿರ್ತಾರೆ? ಹೂವಿನ ಹಡಗಲಿಯ ಸರ್ಕಾರಿ ಕ್ರೀಡಾಂಗಣದಲ್ಲಿರ್ತಾರೆ. ಹೌದು, ಅಯ್ಯೋ ಇಷ್ಟೆಲ್ಲ ಹೇಳ್ತೀಯ, ಎಷ್ಟು ಗಂಟೆಗೆ ಬರ್ತಾರಪ್ಪ ಗಿಲ್ಲಿ ನಟ ಅಂತ ಕೇಳ್ತೀರಾ? ಗಿಲ್ಲಿ ನಟ ಅವರು ಜೂನ್ 2ನೇ ತಾರೀಕು 11 ಗಂಟೆಗೆ ಸರಿಯಾಗಿ ಹೂವಿನ ಹಡಗಲಿಯ ಸರ್ಕಾರಿ ಕ್ರೀಡಾಂಗಣಕ್ಕೆ ಬರ್ತಾರೆ. ವಾವ್ 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 ವಾವ್, ಎಂಥ ಶುಭ ಸುದ್ದಿ ಕೋಟೆ ಗುರು ನಮಗೆ ಅಂತ ಹೇಳ್ತೀರಾ? ಬನ್ನಿ ಸ್ನೇಹಿತರೆ, ನಾನು ಲಾಸ್ಟ್ ಟೈಮ್ ನಮ್ಮ ದಾವಣಗೆರೆಗೆ ಗಿಲ್ಲಿ ನಟ ಅವ್ರು ಬರ್ತಾರಂತ ವಿಡಿಯೋ ಮಾಡಿದಾಗೆ ನಮ್ಮ ಹರಪನಹಳ್ಳಿ ಅವರೊಬ್ರು ಮೆಸೇಜ್ ಹಾಕಿದ್ರು. ಏನಣ್ಣ ನಮ್ಮ ಹರಪನಹಳ್ಳಿ ಹೆಸರು ಹೇಳಿಲ್ಲ ನೀನು, ನಾವು ಕೂಡ ಬರ್ತಿದ್ವಿ ಗಿಲ್ಲಿ ನಟ ಅವ್ರು ನೋಡೋದಿಕ್ಕೆ ಅಂತಂದು ಹೇಳಿದ್ರು. ಮತ್ತೆ ಆಗ್ತಾಳ ಸ್ವಾಮಿ, ಈಗ ನಾನು ಹೇಳಿನಲ್ಲ, ಹರಪನಹಳ್ಳಿ, ಹೊಸಪೇಟೆ, ಕೂಡ್ಲಿಗಿ, ಕೊಟ್ಟೂರು, ಸಂಡೂರು, ಇನ್ನ ನಮ್ಮ ವಿಜಯನಗರ ಜಿಲ್ಲೆಯವರೆಲ್ಲ ಏನಿದ್ರಿ, ಹಾಗೆ ಅಷ್ಟೇ ಅಲ್ಲ ಬಳ್ಳಾರಿಯ ಜನತೆ ಕೂಡ ಗಿಲ್ಲಿ ನಟ ಅವ್ರನ್ನ ನೋಡೋದಿಕ್ಕೆ ಬರ್ಬೋದು. ನಿಜವಾಗ್ಲೂ ನನಗನ್ಸುತ್ತೆ ಜೂನ್ 2ನೇ ತಾರೀಕು ನಮ್ಮ ಹೂವಿನ ಹಡಗಲಿಯ ಸರ್ಕಾರಿ ಕ್ರೀಡಾಂಗಣ ಫುಲ್ ಭರ್ಜರಿ ಆಗಿರುತ್ತೆ ಅಂತ. ಯಾಕೆ ಹೇಳ್ತೀನಿ ಅಂದ್ರೆ, ಗಿಲ್ಲಿ ನಟ ಅವರು ಎಲ್ಲೇ ಹೋಗ್ಲಿ, ಯಾವೇ ಈವೆಂಟ್ಗೆ ಹೋಗ್ಲಿ, ಜನಸಾಗರನೇ ಹರಿದು ಬರುತ್ತೆ. ಅದ್ರಲ್ಲಿ ಬೇರೆ ಗಿಲ್ಲಿ ನಟ ಅವರು ಬಿಗ್ ಬಾಸ್ ವಿನ್ ಆದ್ಮೇಲೆ ಇಡೀ ಕರ್ನಾಟಕದ ಜನತೆಯ ಮಗನಾಗಿ ಬಿಟ್ಟಿದ್ದಾರೆ. ಹಾಗಾಗಿ ಈ ಒಂದು ಜೂನ್ 2ನೇ ತಾರೀಕು ನನಗನ್ಸುತ್ತೆ ಜನ ಮಾತ್ರ ಇನ್ನ ನೀವು ಆ ಕ್ಯಾಮ್ರಾದಲ್ಲಿ ಆ ಜನ ಸಾಗರನೇ ಶೂಟ್ ಮಾಡಕ್ಕೆ ಕಷ್ಟ ಆಗುತ್ತೆ ಅನ್ಸುತ್ತೆ. ಅಷ್ಟು ಜನಸಾಗರ ಇರುತ್ತೆ. ನೀವು ನೋಡಿ, ನಾನು ಸುಳ್ಳು ಹೇಳಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಬಿಗ್ ಬಾಸ್ ಟೈಮ್ ಅಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯ ಜನತೆ ಎಲ್ಲ ನಮ್ಮ ಗಿಲ್ಲಿ ನಟ ಅವ್ರಿಗೆ ವೋಟ್ ಹಾಕಿ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಅಲ್ಲಿ ಸಪೋರ್ಟ್ ಮಾಡಿರೋರು ಇನ್ನ ಗಿಲ್ಲಿ ನಟ ಅವರು ಹೂವಿನ ಹಡಗಲಿ ಬರ್ತಾರೆ ಅಂದ್ರೆ ಬಿಡ್ತಾರೆ? ಜನ ಸಾಗರನೇ ಹರಿದು ಬಂದು ನಮ್ಮ ಹೂವಿನ ಹಡಗಲಿಯ ಶಾಸಕರಾದ ಶ್ರೀ ಕೃಷ್ಣ ನಾಯಕ್ ಅವರ ಹುಟ್ಟ ಹಬ್ಬದ ಸಂಭ್ರಮಾಚರಣೆಯನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಅಂತ ಕೇಳ್ಕೊತಾ, ದಯವಿಟ್ಟು ನೀವೆಲ್ರು ತಪ್ಪದೆ ಜೂನ್ 2ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಸರಿಯಾಗಿ ನೀವೆಲ್ಲ ನಮ್ಮ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿಯ ಸರ್ಕಾರಿ ಕ್ರೀಡಾಂಗಣದಲ್ಲಿ ಹಾಜರಾಗಿರ್ತೀರಿ ತಾನೆ? ಗಿಲ್ಲಿ ನಟ ಅವ್ರನ್ನ ನೋಡಕ್ ಬರ್ತೀರಿ ತಾನೆ? ಅವರ ಒಂದು ಕಾಮಿಡಿ ಡ್ಯಾನ್ಸು, ಹಾಗೇನೆ ಅವರ ಜೊತೆ ಸೆಲ್ಫಿ ತಕೊಳ್ಳೋದಕ್ಕೆ ಕಾಯ್ತಾ ಇರ್ತೀರಿ ತಾನೆ ಅಂತ ಹೇಳ್ತಾ, ತಪ್ಪದೆ ನೀವೆಲ್ರೂ ಮಿಸ್ ಮಾಡದೆ ಬಂದೇ ಬರ್ತೀರ ಅನ್ನೋ ಒಂದು ಗ್ಯಾರಂಟಿ ನನಗಿದೆ. ಬನ್ನಿ,
ನಮ್ಮ ಹೂನಡಗಲಿಯ ಶ್ರೀ ಕೃಷ್ಣ ನಾಯಕ್ ಅವರ ಹುಟ್ಟು ಹಬ್ಬದ ಸಂಭ್ರಮಾಚರಣೆಯನ್ನ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿ ಅಂತ ಹೇಳ್ತಾ, ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ನಮ್ಮ ಹೂವಿನಡಗಲಿಯ ಶಾಸಕರಾದ ಶ್ರೀ ಕೃಷ್ಣ ನಾಯಕ್ ಅವರಿಗೆ ಅಡ್ವಾನ್ಸ್ ಆಗಿ ನಾನು ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತೀನಿ. ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ, ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಅಂತ ಹೇಳ್ತಾ ಅವರಿಗೆ ಮಗದೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಶ್ರೀ ಕೃಷ್ಣ ನಾಯಕ್ ಸರ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತೀನಿ ಅಂತ ಹೇಳ್ತಾ, ಜೈ ಗೆಲ್ಲಿ ಜೈ ಕರ್ನಾಟಕ. ಧನ್ಯವಾದಗಳು.